Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅಂದರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ನ ಏನು ಮಾಡೋದು. ಈಗ ಎಕ್ಸಾಂಪಲ್ ಇದು ಯಾವ ಕಡೆ ಯೂಸ್ ಆಗುತ್ತೆ. ಈಗ ನೀವು ಕ್ವಶನ್ ಪೇಪರ್ನ ಬಿಲ್ಡ್ ಮಾಡ್ತೀರಾ ಅಥವಾ ಕ್ವಶನ್ ಪೇಪರ್ ಅಂತ ಅಪ್ಲಿಕೇಶನ್ ಫಾರ್ಮು ಸಪೋಸ್ ಅದರಲ್ಲಿ ನಿಮಗೆ ಜೆಂಡರ್ ಅಂತ ಕೊಟ್ಟಿರ್ತಾರೆ. ಓಕೆ, ಈಗ ನೇಮ್ ಅಂತ ಇರುತ್ತೆ ನೋಡ್ಕೊಳ್ಳಿ, ನೇಮ್, ದೆನ್ ಇಲ್ಲಿ ಅಡ್ರೆಸ್, then address and gender ಅಂತ ಬರುತ್ತೆ. ಸೊ ಇದರಲ್ಲಿ ನಾವು 3 ಆಪ್ಷನ್ಸ್ನ ಇದು ಮಾಡಬೇಕು. ಹೇಗೆ ಮಾಡೋದು? ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡೇಟಾ ವ್ಯಾಲಿಡೇಷನಲ್ಲಿ ನೀವು ಲೀಸ್ಟನ್ನು ತೊಗೊಳ್ಳಿ. ಲೀಸ್ಟನ್ನು ತೊಗೊಂಡು ಇಲ್ಲಿ ನೀವು ಅಪ್ಲೈ ಮಾಡಿ, ಮೇಲ್, ಫೀಮೇಲ್ ಆ್ಯಂಡ್ ಅದರ್. ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ನ ಬಿಲ್ಡ್ ಮಾಡ್ಬೋದು. ಮೇಲ್ ಇದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ಕೊತೀರಾ. ಹಾಗೆ ಕ್ಯಾಸ್ಟಲ್ಲೂ ಕೂಡ ಇಲ್ಲಿ ಈ ಸೆಲ್ ಮಾತ್ರ, ನನಗೆ ಪರ್ಟಿಕ್ಯುಲರ್ ಸೆಲ್ ಮಾತ್ರ ಬೇಕು, ಸೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡೇಟಾ ವ್ಯಾಲಿಡೇಷನಲ್ಲಿ ನೀವು ಲೀಸ್ಟನ್ನು ತೊಗೊಳ್ಳಿ. ಇಲ್ಲಿ ನಿಮಗೆ ಸೆಕೆಂಡ್ ಎ, ಥರ್ಡ್ ಬಿ, ದೆನ್ OBC ಆ್ಯಂಡ್ ಜನರಲ್, ಈ ರೀತಿಯಾಗಿ ನಾವು ಮಾಡ್ಬೋದು. ದೆನ್ ಓಕೆ ಕೊಟ್ಟರೆ ನೋಡಿ ಇಲ್ಲಿ ನಮಗೆ ಸೆಕೆಂಡ್ ಎ, ಥರ್ಡ್ ಬಿ, ಇದು ನಾವು ಆಪ್ಷನಲ್ ಆಗಿ ಚೂಸ್ ಮಾಡ್ಕೊಳ್ಳೋ ಅಂಥವೇ ಬರುತ್ತೆ. ಈ ರೀತಿಯಾಗಿ ನಾವು ಡೇಟಾ ವ್ಯಾಲಿಡೇಷನ್ನ ಯೂಸ್ ಮಾಡಿಕೊಂಡು ನಾವಿಲ್ಲೇನು ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ನಾವು ಡೇಟಾ ವ್ಯಾಲಿಡೇಷನ್ನಲ್ಲಿ ಲೀಸ್ಟ್ ಅನ್ನೋ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ಮತ್ತು ಪರ್ಟಿಕ್ಯುಲರ್ ಆಗಿ ನೀವು ಈ ಥರ ಐಟಮ್ ಪ್ರಾಡಕ್ಟ್ಗಳನ್ನ ಡೀಟೇಲ್ಸ್ನ ಇಷ್ಟೇ, ನಾನು ಇವತ್ತು ಈ ಮಂತಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಪ್ರಾಡಕ್ಟ್ ಅಷ್ಟೇ ಇರಬೇಕು ಅಂತ ಅಂದರೆ ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಬಾರ್ದು ಅಂತಿದ್ದಾಗ ಆ ರೀತಿಯಾಗೂ ನೀವು ಯೂಸ್ ಮಾಡ್ಬೋದು. ಈ 2 ರೀತಿಯಲ್ಲೂ ನೀವು ಡೇಟಾ ವ್ಯಾಲಿಡೇಷನನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಡೇಟಾ ವ್ಯಾಲಿಡೇಷನಲ್ಲಿ ಲೀಸ್ಟನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇನ್ನಷ್ಟು ಇನ್ಫಾರ್ಮೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇದೇ ರೀತಿ ವಿಡಿಯೋವನ್ನು ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.